ದ್ವಿತೀಯ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈಗ ಬೋರ್ಡ್ ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೀರಿ, ಸಾಕಷ್ಟು ಓದ್ತಾ ಇದ್ದೀರಿ. ಓದುವುದನ್ನು ನಾನೇನು ಮಾಡ್ತಾ ಇದ್ದೇನೆ, ಸಿಸ್ಟಮೆಟಿಕ್ಕಾಗಿ ಹೇಗೆ ಓದಬೇಕು ಅನ್ನೋದನ್ನು ಸಹಿತ ಹೇಳ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ನಿಮಗೆ ಆನ್ ಚಿಲ್ಡ್ರನ್ ಅನ್ನುವಂಥ ಏನು ಪಾಠ ಇದೆಯಲ್ಲ ಅಥವಾ ಪದ್ಯ ಇದೆಯಲ್ಲ, ಆ ಪದ್ಯದ ಮೇಲೆ ಕೇಳಬಹುದಾದ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇಲ್ಲಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಸಾಗ್ತಾ ಇದ್ದೇನೆ. ನೀವು ನನ್ನ ಚಾನಲನ್ನು ಫಾಲೋ ಮಾಡಿದರೆ ನಿಮಗೆ ದ್ವಿತೀಯ ಪಿ-ಯು-ಸಿ ಇಂಗ್ಲೀಷಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಹೇಗೆ ಪಡೆಯುವುದು ಅನ್ನೋದನ್ನು ನಾನು ಹೇಳಿಕೊಡಲಿದ್ದೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ಆನ್ ಚಿಲ್ಡ್ರನ್ ಇದರ ಮೇಲೆ ಕೇಳಬಹುದಾದ MCQಸ್ಗಳನ್ನು ಇಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಮೊದಲನೆಯದಾಗಿ ಮ್ಯಾಚ್ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಹೇಳಲಾಗಿದೆ. ಸೊ ಮೊದಲನೆಯ ಎ ಒಂದು ಭಾಗದಲ್ಲಿ ನೋಡೋಣ. ಎ ಭಾಗದಲ್ಲಿ ಲಿವಿಂಗ್ ಆ್ಯರೋಸ್ ಅಂತಂದರೆ ದ ಚಿಲ್ಡ್ರನ್, ಹಾಗಂದರೆ A2 ಬರಬೇಕು. A2 ಎಲ್ಲಿ ಬಂದಿದೆ ನೋಡ್ಕೊಳ್ಳಿ. ಆಮೇಲೆ ಬೋಸ್ ಅಂತಂದರೆ ಇಲ್ಲಿ ಪೇರೆಂಟ್ಸ್ ಬರ್ತಾರೆ, ಅಂದರೆ B1 ಅಂದರೆ ಇಲ್ಲಿದೆ ನೋಡಿ, A2 B1 C3 ಆರ್ಚರ್ ಅಂದರೆ ದ ಗಾಡ್ ಅಂಥೇಳಿ ಅರ್ಥವನ್ನು ಕೊಡುತ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಅಂದರೆ ಪ್ರೊಫೆಟ್ ಈ ಒಂದು ಪದ್ಯವನ್ನು ಹೇಳ್ತಾ ಇದ್ದಾನೆ. ಅವರ ಪ್ರಕಾರ, ಪ್ರೊಫೆಟ್ ಅಂದರೆ ಪ್ರವಾದಿ ಅಂತ ಅರ್ಥವನ್ನು ಕೊಡುತ್ತೆ. ಅವನ ಪ್ರಕಾರ ದ ಪೇರೆಂಟ್ಸ್ ಶುಡ್ ನಾಟ್ ಸೀಕ್ ಟು ಮೇಕ್ ಚಿಲ್ಡ್ರನ್ ಲೈಕ್ ದೆಮ್ ಬಿಕಾಸ್ ದೇ ಆರ್ ನಾಟ್ ದೇರ್ ಚಿಲ್ಡ್ರನ್. ದೇ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ. ದ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್. ದ ಕರೆಕ್ಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಂತ ಕೇಳಿಲ್ಲ, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್. ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ ಆಫ್ ಚಿಲ್ಡ್ರನ್. ಇದು ತಪ್ಪಾಗಿದೆ. ಇಲ್ಲಿ ತಂದೆ ತಾಯಿಗಳು ಮಕ್ಕಳ ದೇಹಕ್ಕೆ ಆಶ್ರಯ ಕೊಡಬಹುದು ಹೊರತಾಗಿ ಅವರ ಆತ್ಮಗಳಿಗೆ ಅವರಿಗೆ ಆಶ್ರಯ ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ಚಿಲ್ಡ್ರನ್ ಅದು ಇನ್ಕರೆಕ್ಟ್ ಆಗಿದೆ. ಇನ್ನು ನಾಲ್ಕನೇದಾಗಿ ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಟು ದೇರ್ ಚಿಲ್ಡ್ರನ್ ಇನ್ ದ ಪೋಯಮ್ ಬೈ ಗಿಬ್ರಾನ್ ಅಂತ ಕೇಳಲಾಗಿದೆ. ಪೇರೆಂಟ್ಸ್ ಏನು ಮಾಡ್ಬೋದು ಅಂದರೆ ತಮ್ಮ ಪ್ರೀತಿಯನ್ನು ಮಕ್ಕಳಿಗೆ ಕೊಡಬಹುದಾಗಿದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ದ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್, ಹಾಗಾದರೆ ಈ ಮಕ್ಕಳ ಒಂದು ಆತ್ಮವು ಎಲ್ಲಿ ವಾಸವಾಗಿರುತ್ತೆ ಅಂತಂದರೆ ಅದು ಇಲ್ಲಿ ದ ಹೌಸ್ ಆಫ್ ಟುಮಾರೋ, ಭವಿಷ್ಯತ್ತಿನಲ್ಲಿ ಅದೇನಾಗಿರುತ್ತೆ ಅಂತಂದರೆ ವಾಸವಾಗಿರುತ್ತೆ. ದ ಹೌಸ್ ಆಫ್ ಟುಮಾರೋ ಅಂತ ಅದನ್ನು ನಾವು ಕರಿತಾ ಇದ್ದೇವೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 6, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ವಿತ್ ರೆಸ್ಪೆಕ್ಟ್ ಟು ಆನ್ ಚಿಲ್ಡ್ರನ್ ಆ್ಯಂಡ್ ಆನ್ಸರ್ ಅಂತ ಹೇಳಲಾಗಿದೆ. ಸ್ಟೇಟ್ಮೆಂಟ್, ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಟು ದೇರ್ ಚಿಲ್ಡ್ರನ್. ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಇಲ್ಲಿ ಏನಾಗಿದೆ, ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಕರೆಕ್ಟ್. ಇಲ್ಲಿ ಏನು ಹೇಳ್ತಾರೆ ಅಂದರೆ ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್. ಇಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಪ್ರೀತಿಯನ್ನು ಕೊಡಬಹುದೇ ವಿನಃ ಅವರ ವಿಚಾರಗಳನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಯಾಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಮಕ್ಕಳಿಗೆ ಅವರದೇ ಆಗಿರ್ತಕ್ಕಂಥ ಸ್ವಂತ ವಿಚಾರಗಳಿವೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ನೋಡ್ತಾ ಇದ್ದೇವೆ ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ವುಮನ್ ಅಂತಂದರೆ ಹ್ಯಾಲ್ಡ್ ಅ ಬೇಬ್ ಅಂದರೆ ಮಗುವನ್ನು ತನ್ನ ಎದೆಗೆ ಹಚ್ಚಿಕೊಂಡಿರ್ತಕ್ಕಂಥವಳು. ಚಿಲ್ಡ್ರನ್ ಅಂತಂದರೆ ಆ್ಯರೋಸ್. ಆಮೇಲೆ ಪೇರೆಂಟ್ಸ್ ಅಂದರೆ ಬೋಸ್. ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ಕೋಬೇಕು. ಮೊದಲಿಗೆ ನಾವು B2 ಬರಬೇಕು ನೋಡಿ, B2. ಮತ್ತು ಎ ವುಮನ್ ಅಂತಂದರೆ 2 ಬರಬೇಕು, ಸಾರಿ ಎ ವುಮನ್ 2 ಬರಬೇಕು. A2 ಎಲ್ಲಿದೆ, ಇಲ್ಲಿದೆ ನೋಡಿ, ಬಿ ಆಪ್ಷನ್ ಇದೆ. A2 B3. ಚಿಲ್ಡ್ರನ್ ಅಂದರೆ ಆ್ಯರೋಸ್, ಪೇರೆಂಟ್ಸ್ ಅಂದರೆ ಬೋಸ್, ಇದು ಕರೆಕ್ಟ್ ಇದೆ. ಸೊ ಮುಂದೆ ನೋಡೋಣ. ಪ್ರಶ್ನೆ ನಂಬರ್ 8 ನೋಡ್ತಾ ಇದ್ದೇವೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ ಮೇ ಸ್ಟ್ರೈ ಟು ಬಿ ಲೈಕ್ ಚಿಲ್ಡ್ರನ್. ಇಲ್ಲಿ ತಂದೆ ತಾಯಿ ಪೋಷಕರು ಮಕ್ಕಳಂತಾಗಲು ಬಯಸಬಹುದು. ಬಟ್ ಡು ನಾಟ್ ಮೇಕ್ ಚಿಲ್ಡ್ರನ್ ಲೈಕ್ ದೆಮ್. ಆದರೆ ಮಕ್ಕಳನ್ನು ತಮ್ಮಂತಾಗಲು ಬಯಸಬಾರದು ಅಂತ ಹೇಳ್ತಾರೆ.
ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, ಇದು ಸರಿಯಾಗಿದೆ. ಸೊ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್, ಇಲ್ಲಿ ಮುಖ್ಯ ಈ ಒಂದು ಹೇಳ್ತಕ್ಕಂಥವ್ರು, ಈ ಪೋಯಮನ್ನು ಹೇಳ್ತಕ್ಕಂಥವ್ರು ಯಾರು ಅಂತಂದರೆ ಪ್ರೊಪೆಟ್. ಪ್ರೊಪೆಟ್ ಅಂದರೆ ಪ್ರವಾದಿ ಹೇಳಿದ್ದಾರೆ ಅಂತ ಅರ್ಥ. ಇನ್ನು 10ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಪ್ರೊಪೆಟ್ ಅಂದರೆ, ಪ್ರೊಪೆಟ್ ಅಂದರೆ ಪ್ರವಾದಿಯ ಪ್ರಕಾರ, ಆನ್ ಚಿಲ್ಡ್ರನ್ ಪೋಯಮ್ನಲ್ಲಿ ಡ್ಯಾಶ್ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತಂದರೆ ಚಿಲ್ಡ್ರನ್. ಸರಿಯಾದ ಉತ್ತರ ಚಿಲ್ಡ್ರನ್ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಇನ್ನು 11ನೇ ಪ್ರಶ್ನೆ, ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಬೆಂಡ್ಸ್ ದ ಬೋ ಟು ಸೆಂಡ್ ದ ಆ್ಯರೋ ಸ್ವಿಫ್ಟ್ ಆ್ಯಂಡ್ ಫಾರ್ ಅಂತಂದರೆ ಇಲ್ಲಿ ಆರ್ಚರ್ ಅಂದರೆ ದೇವರು ಅಂತ ಅರ್ಥ ಆಗುತ್ತೆ. ಸೊ 11 ಪ್ರಶ್ನೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿದ್ವಿ. 12ನೇ ಪ್ರಶ್ನೆಯನ್ನು ನೋಡುವಂಥ ಸಮಯ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ 12ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಹೂ ಆಸ್ಕ್ಸ್ ಇನ್ ದ ಪೋಯಮ್, ಈ ಪೋಯಮ್ನಲ್ಲಿ ಯಾರು ಕೇಳ್ತಾರೆ ಆನ್ ಚಿಲ್ಡ್ರನ್ ಟು ಸ್ಪೀಕ್ ಟು ದೆಮ್ ಆಫ್ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಹೂ ಆಸ್ಕ್ ಯಾರು ಕೇಳ್ತಾರೆ, ನಂಗೆ ಮಕ್ಕಳ ಬಗ್ಗೆ ಮಾತಾಡಿ ಅಂತ ಯಾರು ಕೇಳ್ತಾರೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ವುಮನ್. ವುಮನ್ ಒಂದು ಹೆಣ್ಮಗಳು ಕೇಳ್ತಾಳೆ ಅಂತ ಅರ್ಥ. ತಾಯಿ ಅಂತ ನೀವು ಕರಿಬೋದು. ಆನ್ ಚಿಲ್ಡ್ರನ್ ದ ಆರ್ಚರ್ ಯೂಸಸ್ ದ ಡ್ಯಾಶ್ ಟು ಸೆಂಡ್ ಫಾರ್ ದ ಲಿವಿಂಗ್ ಆ್ಯರೋಸ್. ಆನ್ ಚಿಲ್ಡ್ರನ್ನಲ್ಲಿ ದ ಆರ್ಚರ್ ಯೂಸಸ್, ಆರ್ಚರ್ ಏನನ್ನು ಉಪಯೋಗ ಮಾಡ್ತಾನೆ ಆ ಒಂದು ಆ್ಯರೋಸ್ಗಳ ಮುಂದೆ ಹೋಗಲಿಕ್ಕೆ ಅಂತಂದರೆ ಬೋ ಅಥವಾ ಬಿಲ್ಲನ್ನು ಆದ ಉಪಯೋಗ ಮಾಡ್ತಾನೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಅಂದರೆ ಈ ಒಂದು ಕವಿತೆಯನ್ನು ಬರೆದಿರ್ತಕ್ಕಂತಹವನ ಪ್ರಕಾರ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್, ಯಾವತ್ತು ಜೀವನ ಹಿಂದಕ್ಕೆ ಹೋಗುವುದಿಲ್ಲ, ಮುಂದಕ್ಕೆ ಹೋಗ್ತದೆ ಅಂಥೇಳಿ ಹೇಳ್ತಾರೆ. 15ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಅಂದರೆ ಈ ಒಂದು ಕವಿತೆಯನ್ನು ಬರೆದಿರ್ತಕ್ಕಂತಹ ಆ ಒಬ್ಬ ಕವಿಯ ಪ್ರಕಾರ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಯಸ್ಟರ್ಡೇ ಅಂತ ಬರುತ್ತೆ. ಈ ಜೀವನ ಅಂತಕ್ಕಂಥದ್ದು ನಿನ್ನೆಯೊಂದಿಗೆ ಯಾವತ್ತೂ ನಿಂತುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಪ್ರಶ್ನೆ ನಂಬರ್ 16 ನೋಡ್ತಾ ಇದ್ದೇವೆ. ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ಈ ಒಂದು ಪೋಯಮ್ನಲ್ಲಿ ದ ಆರ್ಚರ್ ಸ್ಟ್ಯಾಂಡ್ ಫಾರ್, ಆರ್ಚರ್ ಅಂದರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ದ ಗಾಡ್ ಈಸ್ ಆರ್ಚರ್ ಹಿಯರ್. ನೆಕ್ಸ್ಟ್ 17ನೇ ಪ್ರಶ್ನೆ, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. 18ನೇ ಪ್ರಶ್ನೆ, ದ ಪ್ರಾಫೆಟ್ ಸೇಸ್ ದ್ಯಾಟ್ ಗಾಡ್ ಲವ್ಸ್ ದ ಆ್ಯರೋ ದ್ಯಾಟ್ ಫ್ಲೈಸ್, ಸೊ ಹಿ ಲವ್ಸ್ ಆಲ್ಸೋ ದ ಬೋ ದ್ಯಾಟ್ ಈಸ್ ಸ್ಟೇಬಲ್. ಇದು ಪೋಯಮನ್ನು ನೀವು ಓದಿದಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು 19ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ಪ್ರಾಫೆಟ್ ಸೇಸ್ ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲ್ಯಾಡ್ನೆಸ್, ಸಂತೋಷವಾಗಿರಬೇಕು ಅವ್ರ ಕೈಯಲ್ಲಿ. ಯಾವಾಗ ದೇವರು ಈ ಬೋ ಅಥವಾ ಬಿಲ್ಲನ್ನು ಭಾಗಿಸ್ತಾನಲ್ಲ ಆವಾಗ ನಾವು ಸಂತೋಷದಿಂದ ಇರಬೇಕಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಾಗಿದೆ. ಸೊ ಮುಂದೆ ಬಂದುಬಿಟ್ಟು ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 20, ವಿಚ್ ಈಸ್ ದ ಇನ್ಕರೆಕ್ಟ್, ಇಲ್ಲಿ ಕರೆಕ್ಟ್ ಅಂತ ಕೇಳಿಲ್ಲ, ಇನ್ಕರೆಕ್ಟ್ ಅಂತ ಕೇಳಲಾಗಿದೆ. ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಪೋಯಮ್ ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಸೋಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಇದೇ ತಪ್ಪಾಗಿದೆ. ಮೊದಲನೇ ಸ್ಟೇಟ್ಮೆಂಟೇ ತಪ್ಪಾಗಿದೆ. ಇನ್ನು ಉಳಿದ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿ ಇವೆ. ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ದ ಪೋಯಟ್ ಸೇಸ್ ದ್ಯಾಟ್ ಪೇರೆಂಟ್ಸ್ ಮೇ ಹೌಸ್ ದ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ಬಟ್ ನಾಟ್ ದೇರ್ ಸೋಲ್ಸ್, ಅವರ ಆತ್ಮಗಳನ್ನು ನಾವಿವತ್ತು ಹೌಸ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು 22ನೇ ಪ್ರಶ್ನೆ, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಲಿವ್ ಡ್ಯಾಶ್ ಅಕಾರ್ಡಿಂಗ್ ಟು ಖಲೀಲ್ ಗಿಬ್ರಾನ್ ಇನ್ ದ ಹೌಸ್ ಆಫ್ ಟುಮಾರೋ, ನಾಳೆ ಅನ್ನುವಂತಹ ಒಂದು ಭವಿಷ್ಯತ್ನಲ್ಲಿ ಅವರ ಒಂದು ಜೀವನ ನಡೀತಾ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಪ್ರಶ್ನೆ ನಂಬರ್ ನಾವು 23 ನೋಡ್ತಾ ಇದ್ದೇವೆ. ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಆರ್ ದ ಬೋಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಆ್ಯರೋಸ್, ಚಿಲ್ಡ್ರನ್ ಆರ್ ಲಿವಿಂಗ್ ಆ್ಯರೋಸ್, ಜೀವಂತ ಬಾಣಗಳು ಅಂತ ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಈ ಒಂದು ಪದ್ಯದ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಯನ್ನು ಕೇಳುತ್ತಾರೆ. ಸೊ ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ,
ಅದರ ಮೇಲೆ 2 ಅಂಕದ ಪ್ರಶ್ನೆಗಳ ಮೇಲೆ ನಿಮಗೆ ಒಂದು ವಿಡಿಯೋನ ಮಾಡಿಕೊಡ್ತಾ ಇದ್ದೇನೆ. ಸೊ ಇಲ್ಲಿಯವರೆಗೆ ನೀವು ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.